ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ, ಕಪ್ಪು ಬಾವುಟ ಪ್ರದರ್ಶಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಾಯ್ದೆ ಕೈಬಿಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಒಳ ಮೀಸಲಾತಿ ಜಾರಿಗಾಗಿ ಗಣತಿ ನೇಮಕ, ಯಾವುದೇ ಕಾರಣಕ್ಕೂ ಉಪಜಾತಿ ಹೆಸರನ್ನ ಮರೆಮಾಚಬಾರದು. ಹೊಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಮನವಿ. ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರದ ನಡೆ ಖಂಡನೆ. ಏಪ್ರಿಲ್ 23ರಂದು ಹಾಸನದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಜಾಥಾ. ವೀರ ಕರಡಿಗ ಟಿಪ್ಪು ಸೇನೆ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವೇದ್ ಕರೆ. ನಗರದ ಹೇಮಾವತಿ ಪ್ರತಿಮೆ ಎದುರು ಕೇಂದ್ರ ಸರ್ಕಾರದ ಅಸಂವಿಧಾನಿಕ ಮತ್ತು ಮುಸ್ಲಿಂ ವಿರೋಧಿ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿ ಹಾಗೂ ಕೈ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಹಾಸನ ವಿಧಾನಸಭಾ ಕ್ಷೇತ್ರದ ಅಸೆಂಬ್ಲಿ ಅಧ್ಯಕ್ಷ ಇರ್ಫಾನ್ ಮಾತನಾಡಿ, ಕೇಂದ್ರದ ಎನ್ಡಿಎ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿ ಮೂಲಕ ಮುಸ್ಲಿಮರ ಮೇಲೆ ದ್ವೇಷ ಸಾಧಿಸುತ್ತಿದೆ. ವಕ್ಫ್ ಆಸ್ತಿ ಎಂದರೆ ಮೋದಿ ಮತ್ತು ಅಮಿತ್ ಶಾ ಅವರ ಆಸ್ತಿ ಎಂದುಕೊಂಡಿದ್ದಾರೆ. ಇದು ಅಲ್ಲಾಹನ ಹೆಸರಿನಲ್ಲಿ ಮುಸಲ್ಮಾನರು ದಾನ ಮತ್ತು ದೇಣಿಗೆ ಕೊಟ್ಟಿರುವ ಸಂಪತ್ತಾಗಿದೆ. ಇದನ್ನು ಕೇಂದ್ರ ಸರ್ಕಾರ ಮಾರಾಟ ಮಾಡಲು ಹೊರಟಿದೆ. ನಾವು ಭಾರತೀಯ ಮುಸಲ್ಮಾನರು ಇದಕ್ಕೆಲ್ಲ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಇದನ್ನ ವಿರೋಧ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರವು ಅಸಂವಿಧಾನಿಕ ಹಾಗೂ ಪ್ರಜಾಪ್ರಭುತ್ವದ ಕಗ್ಗೊಲೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮುಸ್ಲಿಮ್ಸರ ಮೇಲಿರುವ ದೋಷದ ಕಾರಣಕ್ಕಾಗಿ ತಂದಿದೆ. ಇದು ಬಾಬಾ ಸಾಹೇಬ್ ಬರೆದಿರುವ ಸಂವಿಧಾನವನ್ನು ಬದಲಾವಣೆ ಮಾಡಲು ಇಂಥ ಕಾಯ್ದೆಗಳು, ಇಂಥ ಮಸೂದೆಗಳು ಇದು ಈ ಮಸೂದೆಗಳಿಂದ ಇವರು ಬದಲಾವಣೆ ಮಾಡಲು ಹೊರಟಿದ್ದಾರೆ. ಆದರೆ ನಾವು ಈ ಕಾಯ್ದೆಗಳನ್ನು, ಈ ಮಸೂದೆಗಳನ್ನು, ಈ BJPದ ಕೋಮುವಾದವನ್ನು ನಾವು ಇದನ್ನು ವಿರೋಧಿಸ್ತೇವೆ. ಇವರು ವಕ್ಫ್ ಎಂದರೆ ಇವರು ಮೋದಿಯವರ ಆಸ್ತಿ ಅಂದ್ಕೊಂಡಿದ್ದಾರೆ. ವಕ್ಫ್ ಎಂದರೆ ಇವರು ಅಮಿತ್ ಶಾ ಅವರ ಆಸ್ತಿ ಅಂದ್ಕೊಂಡಿದ್ದಾರೆ. ವಕ್ಫ್ ಎಂದರೆ ಮೋದಿಯವರ ಆಸ್ತಿ ಅಲ್ಲ, BJPಯವರ ಆಸ್ತಿ ಅಲ್ಲ. ವಕ್ಫ್ ಎಂದರೆ ಅಮಿತ್ ಶಾ ಅವರ ಆಸ್ತಿ ಅಲ್ಲ. ವಕ್ಫ್ ಎಂದರೆ ಯೋಗಿ ಅವರ ಆಸ್ತಿ ಅಲ್ಲ. ವಕ್ಫ್ ಎಂದರೆ ಅಲ್ಲಾಹನ ಹೆಸರಿನಲ್ಲಿ ಮುಸಲ್ಮಾನರು ದಾನ ಮತ್ತು ದೇಣಿಗೆ ಕೊಟ್ಟಿರುವ ಸಂಪತ್ತು. ಇದನ್ನು ಇವರು ಕೇಂದ್ರದ ವಿಮಾನ ನಿಲ್ದಾಣ. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಕೋರೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಹಿದ್ ಇಸ್ಮಾಯಿಲ್, ಹರ್ಷದ್, ನಿಹಾಲ್, ಕಿರಣ್ ಮೊದಲಾದವರು ಹಾಜರಿದ್ದರು. ಒಳ ಮೀಸಲಾತಿ ಜಾರಿಗಾಗಿ ದತ್ತಾಂಶ ಸಂಗ್ರಹ ಆಯೋಗವು ಅಗತ್ಯ ಗಣತಿದಾರರನ್ನ ನೇಮಕ ಮಾಡಿಕೊಳ್ಳುತ್ತಿದ್ದು, ಗಣತಿದಾರರು ಪರಿಶಿಷ್ಟ ಜಾತಿಯ ಮನೆಗಳಿಗೆ ಬಂದಾಗ ಕುಟುಂಬ ಸದಸ್ಯರು ನಿಖರವಾಗಿ ತಮ್ಮ ಉಪಜಾತಿಗಳನ್ನ ಹೇಳಬೇಕು ಎಂದು ಹೊಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಮನವಿ ಮಾಡಿದೆ. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಕೃಷ್ಣದಾಸ್, ಯಾವುದೇ ಕಾರಣಕ್ಕೂ ತಮ್ಮ ಉಪಜಾತಿಯ ಹೆಸರನ್ನ ಮರೆಮಾಚಬಾರದು. ಪರಿಶಿಷ್ಟ ಜಾತಿಗೆ ಸೇರಿದ ಹೊಲೆಯ ಮತ್ತು ಮಾದಿಗ ಉಪಜಾತಿಯ ಕುಟುಂಬಗಳು ಸ್ಪಷ್ಟವಾಗಿ ತಮ್ಮ ಉಪಜಾತಿ ಹೆಸರನ್ನ ನಮೂದಿಸಬೇಕು. ಏಕೆಂದರೆ 7-8 ಜಿಲ್ಲೆಗಳಲ್ಲಿ ಹೊಲೆಯ ಮತ್ತು ಮಾದಿಗ ಜಾತಿಗೆ ಸೇರಿದ ಉಪಜಾತಿಗಳಲ್ಲಿ ಗೊಂದಲ ಉಂಟಾಗಿದೆ. ಹಾಸನ ಸೇರಿ ಕೆಲ ಜಿಲ್ಲೆಗಳಲ್ಲಿ ಹೊಲೆಯರನ್ನ ಆದಿ ಕರ್ನಾಟಕ ಎಂದು, ತುಮಕೂರು ಹಾಗೂ ವಿವಿಧ ಜಿಲ್ಲೆಗಳಲ್ಲಿ ಮಾದಿಗರನ್ನ ಆದಿ ಕರ್ನಾಟಕ ಎಂದು ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ. ಈ ಗೊಂದಲಗಳಿಗೆ ಪರಿಹಾರ ಸಿಗಬೇಕು ಎಂದರೆ ಹೊಲೆಯ ಮತ್ತು ಮಾದಿಗ ಸಮುದಾಯದವರು ಗಣತಿದಾರರಿಗೆ ತಮ್ಮ ಉಪಜಾತಿಯ ಹೆಸರನ್ನ ನಿಖರವಾಗಿ ಹೇಳಬೇಕು ಎಂದು ಮನವಿ ಮಾಡಿದರು. ರಿಸರ್ವೇಷನ್ ಅಮಾಂಗ್ ಶೆಡ್ಯೂಲ್ ಕಾಸ್ಟ್ SC ಒಳಗಡೆ ಮಾತ್ರ, STಗೂ ಇದಕ್ಕೂ ಸಂಬಂಧ ಇಲ್ಲ. SC ಒಳಗಡೆ ಬರ್ತಕ್ಕಂಥ 101 ಜಾತಿಗಳಿದ್ದಾವೆ. ಆ 101 ಜಾತಿಗಳಲ್ಲಿ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ಕಲ್ಪಿಸಬೇಕು ಅಂತ ಹೋರಾಟನ 30 ವರ್ಷಗಳ ಹಿಂದೆ ಮಾಡ್ಕೊಂಡು ಬರ್ತಾಯಿದ್ವಿ. ಆಡಳಿತ ನಡೆಸಿದಂಥ ಯಾವುದೇ ಸರ್ಕಾರಗಳು ಇದನ್ನು ಸೀರಿಯಸ್ಸಾಗಿ ತಗೊಂಡಿರಲಿಲ್ಲ. ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ AJ ಸದಾಶಿವ ಆಯೋಗ ಅಂತ ಒಬ್ಬರು ಜಸ್ಟಿಸನ್ನು, ನ್ಯಾಯಮೂರ್ತಿನ ನೇಮಕ ಮಾಡಿ ಅವ್ರ ಮೂಲಕ ಒಂದು ವರದಿಯನ್ನು ಸರ್ಕಾರ ತೆಗೆದುಕೊಳ್ತು. ಆ ವರದಿ ತಗೊಂಡ ನಂತರ ಇಲ್ಲಿವರೆಗೆ ಯಾವುದೇ ಸರ್ಕಾರಗಳು ಅದನ್ನು ಬಹಿರಂಗ ಚರ್ಚೆಗೆ ಒಳಪಡಿಸಲಿಲ್ಲ ಅನ್ನೋಂಥದ್ದು ಭಾಳ ಗಂಭೀರವಾದಂಥ ವಿಷಯ. ಎರಡನೇ ವಿಷಯ, ಇವರು ಯಾರು ತಗೊಳ್ಳಿಲ್ಲ. ಸುಪ್ರೀಂ ಕೋರ್ಟ್ ಹೋಯ್ತು ವಿಚಾರ. ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಕಲ್ಪಿಸೋಕ್ಕೆ ಇದ್ದಂಥ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡ್ತು. ಒಳ ಮೀಸಲಾತಿನ ಕಲ್ಪಿಸಬಹುದು. ಅದು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶಂಕರದಾಸ್, ಕಾರ್ಯದರ್ಶಿ ನಾಗರಾಜ್ ಹೆತ್ತೂರು, ಉಪಾಧ್ಯಕ್ಷರಾದ ಅಂಬುಗ ಮಲ್ಲೇಶ್, ಸತೀಶ್, ಸಹ ಕಾರ್ಯದರ್ಶಿ ಪ್ರಕಾಶ್, ವಿರೂಪಾಕ್ಷಿಪುರ ಮತ್ತು ಖಜಾಂಚಿ ದಂಡೂರ ಕುಮಾರಸ್ವಾಮಿ ಹಾಜರಿದ್ದರು. ತೀವ್ರ ವಿರೋಧದ ನಡುವೆಯೂ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಜನರಿಗೆ ಜಾಗೃತಿ ಮೂಡಿಸಲು ಏಪ್ರಿಲ್ 23ರಂದು ಹಾಸನದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ವೀರ ಕರಡಿಗ ಟಿಪ್ಪು ಸೇನೆ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವೇದ್ ತಿಳಿಸಿದ್ದಾರೆ.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನ ಒಪ್ಪಲು ಸಾಧ್ಯವಿಲ್ಲ. ಇದರಲ್ಲಿ ಸಾಕಷ್ಟು ಲೋಪದೋಷಗಳಿವೆ. ವಕ್ಫ್ ಆಸ್ತಿ ಲೂಟಿ ಮಾಡಿರುವವರ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಈ ಪ್ರಶ್ನೆಗೆ ಪ್ರಧಾನಿಯವರು ಉತ್ತರಿಸಬೇಕು. ವಕ್ಫ್ ಆಸ್ತಿ ದಾನದ ರೂಪದಲ್ಲಿ ಬಂದಿದ್ದು ಇದರ ಸಂರಕ್ಷಣೆಗಾಗಿ ವಕ್ಫ್ ಬೋರ್ಡ್ ಇದೆ ಎಂದರು. ಈ ಸಂಬಂಧ ವಿಧಾನಸೌಧ ಚಲೋ ಮೂಲಕ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ವಕ್ಫ್ ಸಚಿವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲು ಕೈಗೊಂಡಿರುವ ಯಾತ್ರೆಗೆ ಎಲ್ಲರೂ ಕೈಜೋಡಿಸುವಂತೆ ಮನವಿ ಮಾಡಿದರು. ನಾವು ಪಾರ್ಲಿಮೆಂಟಲ್ಲಿ ನಡೆದ ಚರ್ಚೆಯಲ್ಲಿ ಕೇಳಿದ್ದೀವಿ. ನಮ್ಮ ಹೆಚ್ಚು ಕಮ್ಮಿ ರಾಜ್ಯದ 12ರಿಂದ 13 ಜನರ ಹೆಸರು ಕೇಳಿಬರುತ್ತೆ. ಇದರ ಬಗ್ಗೆ ಕೇಂದ್ರ ಸರ್ಕಾರನೇ ಆಗಲಿ ರಾಜ್ಯ ಸರ್ಕಾರನೇ ಆಗಲಿ ತೆಗೆದುಕೊಂಡಿರುವ ಕಾನೂನು ರೀತಿಯ ಕ್ರಮಗಳು ಯಾವುದೂ ಇಲ್ಲ. ಅದು ಹೆಂಗಾಗಿದೆ ಅಂದರೆ ಈ ಸರ್ಕಾರ BJP ಸರ್ಕಾರ ಮತ್ತು ನಮ್ಮ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀನು ಹತ್ತಂಗೆ ಮಾಡು ನಾನು ಸತ್ತಂಗೆ ಮಾಡ್ತೀನಿ ಅನ್ನಂಗೆ ಆಗಿದೆ ಇರುವ ವ್ಯವಸ್ಥೆ. ಫಸ್ಟು ಭ್ರಷ್ಟಾಚಾರ ಮಾಡಿ ಏನು ಮುಸ್ಲಿಂ ಸಮುದಾಯದ ಆಸ್ತಿಗಳನ್ನ ಹೊಡೆದಿದ್ದಾರೋ, ಇದೇ ನಮ್ಮ ಮುಸ್ಲಿಂ ಸಮಾಜದವರೇ ಹೊಡೆದಿದ್ದಾರೋ, ಮೊದಲು ಇಂಥ ಆಸ್ತಿಗಳನ್ನ ವಶಪಡಿಸ್ಕೊಂಡು ತನಿಖೆ ಮಾಡಿ ಬಡವರಿಗೆ ನ್ಯಾಯ ಸಿಗುವಂಥ ಕೆಲಸ ಮಾಡಬೇಕು. ಮತ್ತು ಎರಡನೇದಾಗಿ ಇದರಲ್ಲಿ ನಾನ್ ಮುಸ್ಲಿಮ್ಸ್ನ ತಗೊಬಂದು ಹಾಕ್ಕೊಂಡಿರ್ತಾರೆ. ಇಲ್ಲಿ ಏನಿರುತ್ತೆ ಅಂದರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ಥರ ಸಂಪ್ರದಾಯ ಎಲ್ಲ ಜಾತಿ ಜನಾಂಗದಲ್ಲೂ ಇರುತ್ತೆ. ಅದಕ್ಕೆ ಗೌರವ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗುತ್ತೆ. ಅದೊಂದು ಏನು ನಾನ್ ಮುಸ್ಲಿಮ್ಸ್ ಬಂದು ಇವತ್ತು ಇದರಲ್ಲಿ ಸೇರ್ತಿದ್ದಾರೋ ಅದೊಂದು ತಪ್ಪು ವಿಷಯ ಅಂತ ನಾವು ಅದಕ್ಕೋಸ್ಕರ ಕೇಂದ್ರ ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆ ವಿರುದ್ಧ ಏಪ್ರಿಲ್ 18ರಿಂದ 28ರವರೆಗೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ವತಿಯಿಂದ ಪ್ರತಿಭಟನಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಮೂವ್ಮೆಂಟ್ ಜಿಲ್ಲಾಧ್ಯಕ್ಷರಾದ ಅಫ್ರೋಜಾ ಬೇಗಂ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಭಯ ಸರ್ಕಾರಗಳು ಜನರ ಮೇಲೆ ವಿಪರೀತ ಆರ್ಥಿಕ ಹೊರೆ ಹೇರುತ್ತಿದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದರಿಂದ ಜನ ತತ್ತರಿಸಿ ಹೋಗಿದ್ದರೂ ಸರ್ಕಾರಗಳು ಏಕಪಕ್ಷೀಯವಾಗಿ ನಡೆದುಕೊಳ್ಳುತ್ತಿದೆ. ಅಬಕಾರಿ ಸುಂಕ ಏರಿಕೆ ಮೂಲಕ ಹಗಲು ದರೋಡೆ ಮಾಡುತ್ತಿದೆ ಎಂದು ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಾಹೇರಾ ಬಾನು, ಫಾತಿಮಾ, ಫಿರ್ದೋಸಿ ಹಾಜರಿದ್ದರು. ಎಲ್ಲರಿಗೂ ತಿಳಿದಿರೋ ವಿಷಯನೇ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯದ ಜನತೆಯ ಮೇಲೆ ಮಿತಿಮೀರಿದ ಆರ್ಥಿಕ ಹೊರೆಯನ್ನು ಹೇರುತ್ತಿರುವುದರ ವಿರುದ್ಧ ವುಮೆನ್ ಇಂಡಿಯಾ ಮೂವ್ಮೆಂಟು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕರೋನಾ ನಂತರದ ದಿನಗಳು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಎಷ್ಟು ಜನಸಾಮಾನ್ಯರು ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ತಿಳಿದಿರೋ ವಿಷಯನೇ ಆಗಿದೆ. ನಮಗಿಂತ ನಿಮ್ಮೆಲ್ಲರಿಗೂ ಹೆಚ್ಚು ಈ ವಿಷಯ ತಿಳಿದಿದೆ. ಆದರೂ ಸಹ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಸಹ ತೈಲ ಬೆಲೆ ಹೆಚ್ಚಾಗಿ ಮಾಡಿದೆ ಹಾಗೂ ಕೇಂದ್ರ ಸರ್ಕಾರ ಗ್ಯಾಸಿನ ಬೆಲೆ ಹೆಚ್ಚಾಗಿ ಮಾಡಿದೆ. ಜಾಗತಿಕ ತೈಲ ಬೆಲೆಗಳು ಇಳಿಯುತ್ತಿದ್ದರೂ ಸಹ ಅಬಕಾರಿ ಸುಂಕ ಹೆಚ್ಚಳ ಮಾಡುವ ಮೂಲಕ ಹಗಲು ದರೋಡೆಗೆ ಇಳಿದಿರುವುದು. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದ್ದು, ಗೌರವಯುತವಾಗಿ ಬದುಕುತ್ತಿರುವ ವಿಶ್ವಕರ್ಮರನ್ನ ಕಳ್ಳ ಎಂದು ಬಿಂಬಿಸಲಾಗಿದೆ. ಸಮಾಜದಲ್ಲಿ ಎಲ್ಲ ಸಮುದಾಯಕ್ಕೂ ಬೇಕಾಗುವ ವೃತ್ತಿ ಮಾಡಿಕೊಂಡು ಬದುಕುತ್ತಿರುವ ವಿಶ್ವಕರ್ಮ ಸಮುದಾಯವು ಆಚಾರಿ ಕಲೆ ಮಾಡಿಕೊಂಡು ಬದುಕುತ್ತಿದ್ದು, ಚಿನ್ನ ಬೆಳ್ಳಿ ತಯಾರಿಕೆಯಲ್ಲಿಯೂ ಕೂಡ ಪ್ರಮುಖ ಪಾತ್ರ ವಹಿಸಿದೆ. ಆದರೆ ಅವರನ್ನು ಧಾರಾವಾಹಿಯಲ್ಲಿ ಕಳ್ಳ ಆಚಾರಿ ಎಂದು ಕರೆಯಲಾಗಿರುವುದು ಖಂಡನೀಯ. ಆದ್ದರಿಂದ ಕೂಡಲೇ ಸರ್ಕಾರ ನಿರ್ದೇಶಕನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು. ನಾವು ನಮ್ಮ ಸಮಾಜಕ್ಕೆ ಏನು ಅನ್ಯ ಸಮಾಜದವರು ಹಾಗೂ ಅನ್ಯ ಉದ್ಯಮಿಗಳು ನಮ್ಮ ಬಗ್ಗೆ ಅದು ಅವ್ರು ಬೆಳಿಬೇಕು ಅನ್ನೋ ಉದ್ದೇಶದಲ್ಲಿ ಏನಾದ್ರೂ ನಮ್ಮ ಹೆಸರು ತಗೊಂಡು ಅವ್ರ ರೀತಿ ಮಾತಾಡಿದ್ರೆ ನಾವು ಬೆಳಿಬೋದು ಅನ್ನೋ ಏನು ಮನೋಭಾವನೆ ಇಟ್ಕೊಂಡವರು ನಮ್ಮ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನಾಡ್ತಿರೋದು ಖಂಡನೀಯ. ಇವತ್ತಿನ ದಿನ ನಾವು ಇವತ್ತು ಪ್ರಾರಂಭ ಅಷ್ಟೇ, ಇನ್ನು ಮುಂದೆ ಇನ್ನು ಬೇಜಾರು ಮುಂದೆ ಬೇರೆ ಬೇರೆ ರೀತಿ ನಾವು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಯಾವುದೇ ರೀತಿಯ ನಮ್ಮ ಸಮಾಜದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡೋದನ್ನು ನಿಲ್ಲಿಸಿ, ಅಥವಾ ಯಾರಾದ್ರೂ ಈ ರೀತಿ ಮಾತಾಡಿದ್ರೆ ಸರ್ಕಾರ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿ FIRನ ಹಾಕಬೇಕು ಅಂತ ಕೇಳ್ಕೊಂತ ಇವತ್ತಿನ ದಿನ ನಾವು ಈ ಜಿಲ್ಲಾಧಿಕಾರಿ ಅವರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ.
ಈ ಪತ್ರದ ಮುಖಾಂತರ ನಾವೇನು ತಿಳಿಸೋಕ್ಕೆ ನಾವು ಬಯಸ್ತಾ ಇದ್ದೀವಿ ಅಂತಂದರೆ, ಯಾವ ಸಮಾಜದವರು ನಮ್ಮ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದನ್ನ ನಿಲ್ಲಿಸಬೇಕು. ನಮ್ಮ ಸಮಾಜದ ಕೊಡುಗೆನ ಇವರು ಕಡೆಗಣಿಸಿ ಯಾವುದೇ ರೀತಿಯ ನಮಗೆ ಅವಹೇಳನಕಾರಿಯಾಗಿ ಮಾತಾಡಬಾರ್ದು ಅಂತ ಕೇಳ್ಕೊಂತ ಈ ಸಂದರ್ಭದಲ್ಲಿ ನಾನು ಯಾರ್ಯಾರೇ ಮಾತಾಡಿರಲಿ ಅವರು ಕ್ಷಮೆ ಕೇಳೋದು ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿಂದು ಜೆಮಿನಿ 2.0 ಫ್ಲಾಶ್ ಎಐನೊಂದಿಗೆ ನಿರ್ಮಿಸುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉನ್ನತ ಶಿಕ್ಷಣ ಆಯುಕ್ತೆ ಮಂಜುಶ್ರೀ ಮಾತನಾಡಿ, ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸುವ ಬಗ್ಗೆ ಮತ್ತು ಎಲ್ಲಾ ಹಂತದ ಕೌಶಲ್ಯಗಳಿಗೆ ತಮ್ಮನ್ನು ತಾವು ಹೇಗೆ ಅಭಿವೃದ್ಧಿಪಡಿಸಿಕೊಳ್ಳಬಹುದು ಎಂಬ ಬಗ್ಗೆ ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ 250ಕ್ಕೂ ಹೆಚ್ಚು ತರಬೇತುದಾರರನ್ನು ನೇಮಿಸಲಾಗಿದ್ದು, ಇದರಿಂದಾಗಿ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೆಮಿನಿ ಜನರೇಟಿವ್ A1 ಪ್ಲಾಟ್ಫಾರ್ಮ್ನಲ್ಲಿರುವ ಪ್ರಾಥಮಿಕ ಜ್ಞಾನವನ್ನು ಪಡೆದುಕೊಂಡರು. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಇನ್ನು ಈ ಕಾರ್ಯಕ್ರಮದ ಯೋಜನೆಗಾಗಿ ಸತತವಾಗಿ ಶ್ರಮ ವಹಿಸಿದ ಪ್ರೊಫೆಸರ್ ಎಸ್ ಮೋಹನ್ ಕುಮಾರ್ ಅವರು, ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಟ್ರೈನ್ ದಿ ಟ್ರೈನ್ ಕಾರ್ಯಕ್ರಮವನ್ನು ಏಪ್ರಿಲ್ 19ರಿಂದ ಆಯೋಜಿಸಿ ಈ ತರಬೇತುದಾರರ ತಂಡವನ್ನು ಪ್ರಸ್ತುತ ದಿನ ನಡೆದ ಬೃಹತ್ ಕಾರ್ಯಾಗಾರಕ್ಕೆ ಕೈಜೋಡಿಸಿ ಸುಮಾರು 3000 ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಮೈಂಡ್ ಮ್ಯಾಟ್ರಿಕ್ಸ್ ಕಂಪನಿಯ ಮೂಲಕ ಜೆಮಿನಿ ಗೂಗಲ್ ಕ್ಲಬ್ ಬಗ್ಗೆ ತರಬೇತಿ ನೀಡಲಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಗೆ $5 ನೀಡಲಾಯಿತು. ಈ ಕಾರ್ಯಾಗಾರದ ಸಂಸ್ಥಾಪಕ ಹಾಗೂ ಮೈಂಡ್ ಮ್ಯಾಟ್ರಿಕ್ಸ್ನ ಸಿಇಒ ಸುಜಿತ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಜೆನ್ ಎಐ ಕಾರ್ಯಕ್ರಮವನ್ನು ನಡೆಸಿಕೊಡುವುದಾಗಿ ತಿಳಿಸಿದರು. ಈ ಒಂದು ಮೈಂಡ್ ಮ್ಯಾಟ್ರಿಕ್ಸ್ ಮತ್ತು ಗೂಗಲ್ ಸಂಸ್ಥೆಯವರನ್ನ ಕರ್ಕೊಂಡ್ಬರಲಿಕ್ಕೆ ಪ್ರಥಮ ರಾಜ್ಯಪಾಲರಾಗಿ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿ ತಮ್ಮ ವೃತ್ತಿ ಬದುಕನ್ನು ಕಟ್ಟಿಕೊಂಡು ನಾನು ಮೊದಲ ಪ್ರಾಂಶುಪಾಲರಾದಂಥ ಈ ಸಂಸ್ಥೆಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮೈಂಡ್ ಮ್ಯಾಟ್ರಿಕ್ಸ್ನ ಸುಜಿತ್ ಕುಮಾರ್ ಅವರು ನಮ್ಮ ಹಾಸನ ಕುಲಪತಿಗಳಾದಂಥ ಗಿರೀಶ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಮಾನ್ಯರೇ, ಉಪನ್ಯಾಸಕರೇ, ಬೋಧಕೇತರೇ ಹಾಗೂ ನನ್ನ ಹೆಮ್ಮೆಯ ವಿದ್ಯಾರ್ಥಿಗಳು, ಹಾಸನ ಜಿಲ್ಲೆ ಎಲ್ಲ ರಂಗದಲ್ಲೂ ಬಹು ಸಮೃದ್ಧವಾದಂಥ ಜಿಲ್ಲೆ. ಇಂಥ ಜಿಲ್ಲೆಯ ನೆಲೆಗಟ್ಟಿನಲ್ಲಿ ಬಹಳಷ್ಟು ಜನ ಸಾಧಕರು. Namaste, Sujit Kumar, founder Mind Matrix. Presently, I am at Hassan Government Engineering College, Hassan. Indeed, generative AI is going to transform and it is going to bridge the digital divide. And generative AI is going to help build the self, build the state, build the nation and society in general. We are everywhere in that journey. ನಮಸ್ಕಾರ, ಎಲ್ರಿಗೂ ಶುಭೋದಯ. ಇಂದಿನ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಕಾರಣರಾದಂಥ ಕರ್ತೃ ಮೋಹನ್ ಕುಮಾರು ಹಾಗೂ ಸುಜಿತ್ ಕುಮಾರ್, ಫೌಂಡರ್, ಪ್ರಿನ್ಸಿಪಾಲ್, CEO ಆಗಿರೋದಕ್ಕಂಥ ನಮ್ಮ ಮೈಂಡ್ ಮ್ಯಾಟ್ರಿಕ್ಸ್ನವರು. ಇದು ಹುಡುಗರಿಗೆ ಎಷ್ಟು ಅನುಕೂಲ. ಈ ಒಂದು 16 ಕಾಲೇಜುಗೆ ಪರ್ಮಿಷನ್ ಕೊಟ್ಟಂತಹ ಮಂಜುಶ್ರೀ ಮೇಡಮ್, ಕಮಿಷನರ್ ಮೇಡಮ್ ಹಾಗೂ ಡೈರೆಕ್ಟ್ರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ಗಳಿಗೂ ಧನ್ಯವಾದ ಹೇಳ್ತಾ ಎಲ್ಲ ಹುಡುಗರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಇದು ಏನು ಒಂದು ಕಾರ್ಯಾಗಾರ ನಡೀತಾ ಇದೆ, ಜನರೇಟಿವ್ AI ಯೂಸಿಂಗ್ ಜೆಮಿನಿ ಪ್ಲ್ಯಾಟ್ಫಾರ್ಮ್ ಅನ್ನೋದು ನಮ್ಮ ಎಲ್ಲ ಅನ್ರೀಚ್ಡ್ ಸ್ಟೂಡೆಂಟ್ಸ್ ಆಫ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, 16 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳನ್ನು ಇವತ್ತು ರೀಚ್ ಆಗ್ತಾ ಇದೆ. ಸುಮಾರು 3000 ಹುಡುಗರುಗಳಿಗೆ ಅವ್ರದ್ದು ಒಂದು ಪರ್ಸನಾಲಿಟಿ ಕೇಪಬಿಲಿಟಿ ಇರ್ಬೋದು, ತಪ್ಪಿದರೆ ಜಾಬ್ ತೊಗೊಳ್ಳೋದಕ್ಕೆ ಅವ್ರು ಮಾಡೋವಂಥ ಪ್ರಯತ್ನಗಳಿರ್ಬೋದು, ತಪ್ಪಿದರೆ ಯಾವುದೇ ಒಂದು ರಿಸರ್ಚ್ ಮಾಡೋದಕ್ಕೆ, ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಅನುಕೂಲವಾದಂಥ ಪ್ಲ್ಯಾಟ್ಫಾರ್ಮ್ನ ಮೈಂಡ್ ಮ್ಯಾಟ್ರಿಕ್ಸಿಂದ ಇಲ್ಲಿ ಒದಗಿಸ್ಕೊಡ್ಲಾಗ್ತಾ ಇದೆ. ಇದು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಈ ಥರ 16 ಇಂಜಿನಿಯರಿಂಗ್ ಕಾಲೇಜು ಇಷ್ಟು ಹುಡುಗರುಗಳನ್ನ ಕನೆಕ್ಟ್ ಮಾಡ್ತಾಯಿದ್ದೀವಿ. ತುಂಬ ಥ್ಯಾಂಕ್ಸ್. ನಮ್ಮ ಜೊತೆ ಇಲ್ಲಿ ಹಾಸನದ ವೈಸ್ ಚಾನ್ಸಲರು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ತಾರಾನಾಥ್ ಸಹ ಇದ್ದಾರೆ. ಇದಕ್ಕೆ CEO ನಮ್ಮ ಸುಜಿತ್ ಕುಮಾರ್, ಫೌಂಡರ್. ಕಾರ್ಯಕ್ರಮದಲ್ಲಿ ತಾಂತ್ರಿಕ ಶಿಕ್ಷಣ ನಿರ್ದೇಶಕ ಪ್ರಸನ್ನ, ಹಾಸನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾದ ಮೋಹನ್ ಕುಮಾರ್,
ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಸೇರಿದಂತೆ ಇತರರು ಹಾಜರು. 2000ನೇ ಇಸವಿಯಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಆರಂಭವಾದ ಕಾಫಿ ಬೆಳೆಗಾರರ ಸಂಘವು ಇಂದು 25 ವರ್ಷ ಪೂರೈಸಿದ್ದರಿಂದ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದು ಕಾಫಿ ಬೆಳೆಗಾರರ ಸಂಘದ ಸ್ಥಾಪಕ ಅಧ್ಯಕ್ಷ ರಾಜೇಗೌಡ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿಯ ಸಕಲೇಶಪುರ ರಸ್ತೆಯಲ್ಲಿರುವ ಕಾಫಿ ಬೆಳೆಗಾರರ ಸಂಘದ ಶ್ರೀ ಸಿದ್ದೇಶ್ ನಾಗೇಂದ್ರ ವೇದಿಕೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬೆಳ್ಳಿ ಹಬ್ಬ ಸಂಭ್ರಮ ಮೊದಲನೇ ಮಹಡಿ ಕಟ್ಟಡದ ಉದ್ಘಾಟನೆ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನುಷ್ಯ ಕನಸು ಕಂಡು ಅದನ್ನು ಸಾಕಾರಗೊಳಿಸಲು ಪ್ರಯತ್ನ ಪಟ್ಟಿದ್ದರಿಂದ ಸಂಘವನ್ನು ಸ್ಥಾಪಿಸಲು ಸಾಧ್ಯವಾಯಿತು ಎಂದರು. ನಮ್ಮ ಮಧ್ಯೆ ಬೆಳೆದಿರುವಂತಹ ಕಾಡಾನೆ ಸಮಸ್ಯೆ ಮತ್ತು ನಮ್ಮ ಕಾಫಿ ಬೆಳೆಗಾರರಿಗೆ ಆಗಿರುವಂಥದ್ದು ಯಾಕೆ ಬಂದಿದೆ ಅಂತಂದ್ರೆ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ಸ್ ಅವರು ನಾವೆಲ್ಲ ಬದುಕ್ತಾ ಇದ್ದೀವಿ. ಕಾಡನ್ನ ಕಾಡಾಗಿ ಉಳಿಸಿಲ್ಲ, ಈ ಕಡೆ ನಾಡಿಗೆ ಸೀಮಿತವಾಗಿ ನಾವು ಬದುಕ್ತಾ ಇಲ್ಲ. ನಾಡು ಕಾಡು ಮಧ್ಯೆ ಹೋಗ್ತಾ ಇದೆ, ಕಾಡು ಕಮ್ಮಿ ಆಗ್ತಿರೋ ಕಾರಣಕ್ಕೆ ಪ್ರಾಣಿಗಳು ಕಾಡಿಂದ ನಾಡಿಗಳು. ಜಿಲ್ಲಾ ಪ್ಲಾಂಟರ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಮಾತನಾಡಿ, ಸಂಘದ ಮೂಲಕ ಒತ್ತುವರಿ ಸಮಸ್ಯೆ, ಕಾಡಾನೆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ದೊರಕುವಂತೆ ಮಾಡುವಲ್ಲಿ ನಿರಂತರ ಹೋರಾಟವನ್ನ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. ಉಪಾಧ್ಯಕ್ಷರಾದ ಶಾರಿಕ್ ಪ್ರಧಾನ್ ಅವರು ಹಾಗೂ ನನ್ನ ಮತ್ತೊಬ್ಬರು ಸಹೋದ್ಯೋಗಿಗಳಾದ ಪುಟ್ಟರಾಜ್ ಅವರು ಮತ್ತು ನಮ್ಮ ಜಂಟಿ ಕಾರ್ಯದರ್ಶಿಗಳಾದ ಕುಮಾರಣ್ಣ ಅವರಿಗೆ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನನ್ನ ಮತ್ತೊಬ್ಬರು ಸಹೋದ್ಯೋಗಿಗಳ ಈ ವೇಳೆ ಸಭಾಂಗಣದ ದಾನಿ ಸಿದ್ದೇಶ್ ನಾಗೇಂದ್ರ, ಸಂಘದ ಉಪಾಧ್ಯಕ್ಷ ಶಾರೀಫ್ ಫರ್ಹಾನ್, ಕಾರ್ಯದರ್ಶಿ ಕೆವಿ ಪುಟ್ಟರಾಜು ಸೇರಿದಂತೆ ಇತರರು ಹಾಜರಿದ್ದರು. ಭಾರೀ ಮಳೆ ಗಾಳಿಗೆ ಆಟೋವೊಂದರ ಮೇಲೆ ವಿದ್ಯುತ್ ಕಂಬ ಬಿದ್ದು ಆಟೋ ಜಖಂಗೊಂಡಿರುವ ಘಟನೆ ಸಕಲೇಶಪುರ ತಾಲೂಕಿನ ಕುನಿಗನಹಳ್ಳಿ ಸಮೀಪ ನಡೆದಿದೆ. ತಾಲೂಕಿನ ಕುನಿಗನಹಳ್ಳಿ ಗ್ರಾಮದ ದಿಲೀಪ್ ಎಂಬುವರು ಕೂಲಿ ಕಾರ್ಮಿಕರನ್ನು ಬಿಡಲು ಆಲೂರು ತಾಲೂಕಿನ ಬೋಸ್ನಾಹನಹಳ್ಳಿಗೆ ತೆರಳುವ ವೇಳೆ ಸುರಿದ ಭಾರೀ ಮಳೆಗೆ ರಸ್ತೆ ಬದಿಯಿದ್ದ ವಿದ್ಯುತ್ ಕಂಬ ಬಿದ್ದು ಆಟೋ ಮುಂಭಾಗ ಜಖಮಾಗಿದ್ದು, ಅದೃಷ್ಟವಶಾತ್ ಆಟೋ ಚಾಲಕ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಇನ್ನು ಆಟೋ ಹಿಂಬದಿ ಕುಳಿತಿದ್ದ ಇಬ್ಬರು ಮಹಿಳೆಯರು ತುಸು ಗಾಯಗೊಂಡಿದ್ದು ಬಾಳುಪೇಟೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ವೇಳೆ ಕುನಿಗನಹಳ್ಳಿ ಗ್ರಾಮದಲ್ಲಿ ಸಿಡಿಲ ಹೊಡೆತದಿಂದ ಮೇಯಲು ಬಿಟ್ಟಿದ್ದ ಗ್ರಾಮದ ಆನಂದ್ ಎಂಬುವರ 2 ಹಸುಗಳು ಸಾವನ್ನಪ್ಪಿದೆ. ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸದಾಶಿವ ರೆಡ್ಡಿ ಅವರ ಕಚೇರಿಗೆ ದುಷ್ಕರ್ಮಿಗಳು ದಾಳಿ ಮಾಡಿ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ವಕೀಲರ ಸಂಘದ ವತಿಯಿಂದ ವಕೀಲರು ಮಳವಳ್ಳಿ ಪಟ್ಟಣದಲ್ಲಿ ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ, ರಾಜ್ಯ ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸದಾಶಿವ ರೆಡ್ಡಿ ಅವರ ಕಚೇರಿಗೆ ದುಷ್ಕರ್ಮಿಗಳು ದಾಳಿ ಮಾಡಿ ಹಲ್ಲೆ ನಡೆಸಿರುವ ಕ್ರಮವನ್ನು ನಮ್ಮ ವಕೀಲರ ಸಂಘ ಖಂಡಿಸುತ್ತದೆ. ಈ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ದಿನಾಂಕ 16/4/2025 ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯವಾದಿಗಳಾಗಿರ್ತಕ್ಕಂಥ ಹಾಗೂ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ವಕೀಲರ ಪರಿಷತ್ತಿನ ಸದಸ್ಯರಾದ ವೈಎಸ್ ಸದಾಶಿವ ರೆಡ್ಡಿರವರ ಕಚೇರಿಗೆ ದುಷ್ಕರ್ಮಿಗಳು ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಇಡೀ ವಕೀಲ ಸಮೂಹವೇ ಪ್ರತಿಭಟನೆ ಮಾಡಬೇಕು ಮೌನ ಮೆರವಣಿಗೆ ಮುಖಾಂತರ ಅಂತೇಳಿ ನಮ್ಮ ಕರ್ನಾಟಕ ವಕೀಲರ ಪರಿಷತ್ತು ನಿರ್ದೇಶನ ನೀಡಿದ ಮೇರೆಗೆ ಈ ದಿವಸ ನಾವು ನಮ್ಮ ವಕೀಲ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಿಂದ ಹಿಡಿದು ಮಾನ್ಯ ತಹಸೀಲ್ದಾರ್ ಅವರ ಕಚೇರಿವರೆಗೆ ಮೌನ ಮೆರವಣಿಗೆ ಮುಖಾಂತರ ಹಲ್ಲೆ ಆಗಿರ್ತಕ್ಕಂಥ ಖಂಡಿಸಿ ಪ್ರತಿಭಟನೆ ಮಾಡಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ನಟೇಶ್, ವಕೀಲ ಶ್ರೀಕಂಠಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ದುಕ್ಕನಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಅಧ್ಯಕ್ಷರಾಗಿ ಆನಂದ್, ಉಪಾಧ್ಯಕ್ಷರಾಗಿ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ಚುನಾವಣೆ ನಿಗದಿಯಾಗಿತ್ತು. 11 ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆನಂದ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವಾಮಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆ ಚುನಾವಣಾಧಿಕಾರಿ ಸಂತೋಷ್ ಅವರು ನೂತನ ಅಧ್ಯಕ್ಷರಾಗಿ ಆನಂದ್ ಹಾಗೂ ಉಪಾಧ್ಯಕ್ಷರಾಗಿ ಸ್ವಾಮಿ ಅವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಮತದಾರ ಬಂಧುಗಳಿಗೂ ಕೂಡ ನನ್ನ ಧನ್ಯವಾದವನ್ನು ತಿಳಿಸ್ತಾ, ಈ ಸಂಘದ ಅಭಿವೃದ್ಧಿಗಾಗಿ ನಾವು ಒಬ್ರಿಗೊಬ್ಬರು ಒಟ್ಟಾಗಿ ಸೇರ್ಕೊಂಡು ಡೈರೆಕ್ಟ್ರುಗಳು ರೈತರಿಗೆ ಸಿಗುವಂಥ ಸಾಲ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರಗಳಿರ್ಬೋದು, ಎಲ್ಲ ಥರದ
ಇದು ವಿವಿಧೋದ್ದೇಶ ಯೋಜನೆಗಳು ಅಂತ ಇದ್ದಾರೆ. ಎಲ್ಲ ಥರದ ಸಾಲಗಳನ್ನು ಕೂಡ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಈ ವೇಳೆ ನೂತನ ಅಧ್ಯಕ್ಷ ಆನಂದ್ ಮಾತನಾಡಿ, ನನ್ನನ್ನು ಅವಿರೋಧ ಆಯ್ಕೆಯಾಗಲು ಕಾರಣಕರ್ತರಾದ ಎಲ್ಲ ನಿರ್ದೇಶಕರಿಗೆ ಅಭಿನಂದಿಸುತ್ತೇನೆ, ಜೊತೆಗೆ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿರುವಂತಹ 5 ಗ್ರಾಮಗಳ ಸರ್ವ ಸದಸ್ಯರ ಸಹಕಾರದಿಂದ ಇವತ್ತು ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೇನೆ ಹಾಗೂ ಉಪಾಧ್ಯಕ್ಷರಾಗಿ ಸ್ವಾಮಿಯವರು ಆಯ್ಕೆಯಾಗಿದ್ದಾರೆ. ಈ ಸಂಘದ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುವಂಥ ಕಾರ್ಯಕ್ರಮಗಳನ್ನು ಕೊಡುವಂಥ ಈ ಸಂಘವನ್ನು ಏಳಿಗೆಯಾಗಿ ಉತ್ತೇಜನ ರೀತಿಯಲ್ಲಿ ತಗೋಗುವಂಥ ಕಾರ್ಯಕ್ರಮ ಕೊಡುವಲು ನಾನು ಇಚ್ಛೆಪಡುತ್ತೇನೆ. ಈ ವೇಳೆ ಉಪಾಧ್ಯಕ್ಷ ಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು, PLD ಮಾಜಿ ನಿರ್ದೇಶಕ ಪ್ರಸನ್ನ, ಮಹೇಶ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದರಾಜು ಸೇರಿದಂತೆ ಹಲವರು ಹಾಜರಿದ್ದರು. ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರಿಗೆ ಸೌಲಭ್ಯ ನೀಡಿ ಹಾಗೂ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಅಂಬೇಡ್ಕರ್ ಸೇವಾ ಸಮಿತಿ ಸದಸ್ಯ ಅರ್ಜುನ್ ಸೇಡಂ ಮಾತನಾಡಿ, ತಾಲೂಕಿನ ಮಳಖೇಡ ಗ್ರಾಮದಲ್ಲಿರುವ ರಾಜಶ್ರೀ ಅಲ್ವಾಟೆಕ್ ಕಾರ್ಮಿಕರಿಗೆ ಡ್ಯೂಟಿ ಶಿಫ್ಟ್ ಸೇರಿ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂದರೆ, ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿರುವಂಥ ಏನು ರಾಜೇಶ್ವರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಇದೆ. ಈ ಕಾರ್ಖಾನೆಯಲ್ಲಿ ಪ್ಯಾಕಿಂಗ್ ಮತ್ತು ಲೋಡಿಂಗಲ್ಲಿ ಏನು ಅರ್ಜುನ್ ಮತ್ತು ಮಹಾರಾಜ ಅಂತ ಏನು ಇವರಿಬ್ಬರು ಕಾಂಟ್ಯಾಕ್ಟ್ ಲೈಸೆನ್ಸ್ ಮೇಲೆ ಕೆಲಸ ಮಾಡಿಸ್ತಾರೆ. ಇವ್ರ ಹತ್ರ ಸುಮಾರು ಒಂದು 300 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ಈ ಕಾರ್ಮಿಕರಿಗೆ ಸುಮಾರು ಒಂದು ಏನಿಲ್ಲ ಅಂದರೆ ಒಂದು 10-15 ವರ್ಷಗಳಿಂದ ಈ ಕಾರ್ಮಿಕರ ಮೇಲೆ ಈ ಏಜೆನ್ಸಿಗಳು ದೌರ್ಜನ್ಯ ಮಾಡ್ತಾ ಬರ್ತಾ ಇದ್ದಾರೆ. ಯಾವ ಥರ ದೌರ್ಜನ್ಯ ಅಂದರೆ, ಇವರು ಕಾಲಿಂಗ್ ಡ್ಯೂಟಿ ಮತ್ತು ಯಾವುದೇ ಶಿಫ್ಟ್ ವೈಸ್ ಕೆಲಸಗಳು ಕೊಡಲ್ಲ, ಕಾನೂನು ಕ್ರಮವಾಗಿ ಯಾವುದೇ ಅವ್ರಿಗೆ ಬದ್ಧ ಕೆಲಸಗಳು ಕೊಡಲ್ಲ. ಹಾಗಾಗಿ ನಾವು ಸಂಬಂಧಪಟ್ಟ ಲೇಬರ್ ಆಫೀಸ್ ಆಗಲಿ, ಕಲಬುರಗಿ ಜಿಲ್ಲೆ DC ಕಚೇರಿ ಎದುರುಗಡೆ ನಾವು ಹೋರಾಟ ಮಾಡಿದ್ರು ಕೂಡ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಇಲ್ಲಿ ನಮ್ಮ ಈ ಕಾರ್ಮಿಕರಿಗೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಈ ವಿಷಯ ಕುರಿತು ನಾನು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಏನು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಈ ಕ್ರಮ ಕೈಗೊಂಡು ಇಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಸಮಸ್ಯೆ ನೀವು ಆದಷ್ಟು. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ ಭಾರತಕ್ಕೆ ಭೇಟಿ ನೀಡುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ KSRTC ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ರಾಜ್ ಮಾತನಾಡಿ, ಕೃಷಿ ಉತ್ಪನ್ನಗಳನ್ನು ಒಳ ಒಪ್ಪಂದ ಮಾಡಲು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತಕ್ಕೆ ಬರುತ್ತಿದ್ದು, ಈ ಒಪ್ಪಂದದಿಂದ ನಮ್ಮ ದೇಶದ ರೈತರಿಗೆ ಮರಣ ಶಾಸನವಾಗಿದೆ ಎಂದು ಆರೋಪಿಸಿದರು. ವ್ಯಾನ್ಸ್ ಭಾರತಕ್ಕೆ ಬರ್ತಾ ಇರತಕ್ಕಂಥದ್ದು ಅಮೆರಿಕದಿಂದ ಭಾರತಕ್ಕೆ ಹಲವಾರು ಕೃಷಿ ಉತ್ಪನ್ನಗಳನ್ನು ಸುಂಕ ಇಲ್ಲದೇನೆ ರಫ್ತು ಮಾಡಿ, ಅಂದರೆ ಭಾರತ ದೇಶ ಅಮೆರಿಕದಿಂದ ಹಲವಾರು ಕೃಷಿ ಉತ್ಪನ್ನಗಳನ್ನು, ಮೀನು ಉತ್ಪನ್ನಗಳು ಸೇರಿದಂತೆ ಹಾಲಿನ ಉತ್ಪನ್ನಗಳು, ಎಣ್ಣೆಕಾಳುಗಳು, ಬೇಳೆ, ಈ ರೀತಿ ಎಲ್ಲ ಕೃಷಿ ಉತ್ಪನ್ನಗಳನ್ನು ಭಾರತ ದೇಶ ಅಮೆರಿಕದಿಂದ ಯಾವುದೇ ಸುಂಕ ಇಲ್ಲದೇನೆ ಝೀರೋ ಸುಂಕವೇ ಇಲ್ಲದೇ ಇರೋ ರೀತಿಯಲ್ಲಿ ಆಮದು ಮಾಡ್ಕೊಳ್ಬೇಕು ಅಂತಕ್ಕಂಥ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಬರ್ತಾ ಇರ್ತಕ್ಕಂಥದ್ದು JD ವ್ಯಾನ್ಸ್. ಅಮೆರಿಕ ಮತ್ತು ಭಾರತದ ನಡುವಿನ ಈ ಒಪ್ಪಂದ ಏನಾದರೂ ಜಾರಿಯಾದರೆ ಭಾರತ ದೇಶದಾದ್ಯಂತ ಇರ್ತಕ್ಕಂಥ ರೈತರ ಮರಣ ಶಾಸನ ಬರೆದಂಗೆ ಲೆಕ್ಕ. ಅದು ಭಾರತ ದೇಶದಲ್ಲಿರ್ತಕ್ಕಂಥ ರೈತರು ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ದಿನಕ್ಕೆ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಪ್ಪಂದ ಏನಾದರೂ ಜಾರಿಯಾದರೆ ವಿದೇಶದಿಂದ, ಅಂದರೆ ಅಮೆರಿಕದಿಂದ ಕೃಷಿ ಉತ್ಪನ್ನಗಳು ಯಾವುದೇ ಶುಲ್ಕ ಇಲ್ಲದೆ ಭಾರತಕ್ಕೆ ಬರೋದಾದರೆ ಭಾರತ ದೇಶದಲ್ಲಿ ರೈತ ಬೆಳೀತಕ್ಕಂಥ ಉತ್ಪನ್ನಗಳಿಗೆ ಯಾವುದೇ ರೀತಿ ಬೆಲೆ ಇಲ್ಲದೇನೆ ರೈತರು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಪ್ರಧಾನ ಕಾರ್ಯದರ್ಶಿ ಲಿಂಗರಾಜ ಮೂರ್ತಿ ಮಾತನಾಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಎಲ್ಲಾ ದೇಶಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಕೃಷಿ ಒಳ ಒಪ್ಪಂದ ಮಾಡಿಕೊಳ್ಳುವ ತಂತ್ರ ರೂಪಿಸಿದ್ದಾರೆ ಎಂದರು. ತಮಗೆ ತಿಳಿಸಿದ್ದಾರೆ, ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಾ ಇರತಕ್ಕಂತಹ ಅಮೆರಿಕದ ಕುತಂತ್ರವನ್ನ ಈ ದೇಶದ ಹಲವಾರು, ಈ ರಾಜ್ಯದ ಮತ್ತು ಈ ದೇಶದಲ್ಲಿರ್ತಕ್ಕಂಥ ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ದೇಶಗಳು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತ ಹೇಳಿದ್ರೆ ಅಮೆರಿಕ ಪ್ರತಿನಿತ್ಯ ಇಡೀ ಇವತ್ತು ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶಗಳ ಮೇಲೆ, ಬಡ ರಾಷ್ಟ್ರಗಳ ಮೇಲೆ ತನ್ನ ಆಕ್ರಮಣಗಳನ್ನು ಏರುವುದರ ಮುಖಾಂತರವಾಗಿ ಆ ದೇಶವನ್ನು ಇವತ್ತು ಆ ದೇಶದ ಸಂಪತ್ತೆಲ್ಲವನ್ನು ಲೂಟಿ ಹೊಡಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅಮೆರಿಕದ ಜೊತೆ ಸ್ನೇಹ ಮಾಡ್ತಕ್ಕಂಥದ್ದು ನಮ್ಮ ಭಾರತದ ಒಂದು ಹಿರಿಮೆ ಎನ್ನುವಂಥ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ದಾರೆ. ಆದರೆ ಅಮೆರಿಕ ಮಾಡ್ತಾ ಇರ್ತಕ್ಕಂಥ ಕುತಂತ್ರವನ್ನು, ಅಮೆರಿಕ ಮಾಡ್ತಾ ಇರ್ತಕ್ಕಂಥ ಲೂಟಿಯನ್ನು ಅಮೆರಿಕ ಜಗತ್ತಿನ
ಹಲವಾರು ರಾಷ್ಟ್ರಗಳ ಮೇಲೆ ನಡೆಸ್ತಾ ಇರತಕ್ಕಂಥ ದಾಳಿಯ ಹುನ್ನಾರವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥವನ್ನು. ಪ್ರತಿಭಟನೆಯಲ್ಲಿ ಗುರುಸ್ವಾಮಿ, ಚಿಕ್ಕಸ್ವಾಮಿ, ಕರಿಯಪ್ಪ, ಸಿದ್ದರಾಜು, ಸಿಪಿ ಪ್ರಕಾಶ್, ಶಿವಕುಮಾರ್, ಚಿಕ್ಕಮೊಗ್ಗಣ್ಣ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ವಿರೋಧ, ಕಪ್ಪು ಬಾವುಟ ಪ್ರದರ್ಶಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಾಯ್ದೆ ಕೈಬಿಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಒಳ ಮೀಸಲಾತಿ ಜಾರಿಗಾಗಿ ಗಣತಿ ನೇಮಕ, ಯಾವುದೇ ಕಾರಣಕ್ಕೂ ಉಪಜಾತಿ ಹೆಸರನ್ನ ಮರೆಮಾಚಬಾರದು. ಹೊಲೆಯ ಮಾದಿಗ ಸಂಘಟನೆಗಳ ಸಮನ್ವಯ ಸಮಿತಿ ಮನವಿ. ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರದ ನಡೆ ಖಂಡನೆ. ಏಪ್ರಿಲ್ 23ರಂದು ಹಾಸನದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಜಾಥಾ. ವೀರ ಕರಡಿಗ ಟಿಪ್ಪು ಸೇನೆ ಸಂಸ್ಥಾಪಕ ಅಧ್ಯಕ್ಷ ಅಕ್ಮಲ್ ಜಾವೇದ್ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.